ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಜುಲೈ 2022ರಿಂದ ಜುಲೈ 2024ರ ಅವಧಿಯಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ವತಿಯಿಂದ ಬೆಂಗಳೂರಿನಲ್ಲಿ ಫೆಬ್ರವರಿ 28ರಂದು ಪ್ರತಿಭಟನೆ ನಡೆಸಲಾಯಿತು. ದೇಶದ ಬೇರೆ ಯಾವ ರಾಜ್ಯದಲ್ಲಿಯೂ ಈ ರೀತಿಯ ಸಮಸ್ಯೆ ಎದುರಾಗಿಲ್ಲ, ಆದರೆ ನಮ್ಮ ರಾಜ್ಯದಲ್ಲಿ ನಮಗೆ ಅನ್ಯಾಯವಾಗಿದೆ. ಸುಮಾರು 26,700 ನೌಕರರು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಸಿಗಬೇಕಾದ ಹಣ ಪಡೆದುಕೊಳ್ಳುವಲ್ಲಿ ವಂಚಿತರಾಗಿದ್ದಾರೆ. ನ್ಯಾಯ ದೊರಕಿಸಿಕೊಡುವಂತೆ ಮುಖ್ಯಮಂತ್ರಿಗಳು, ಹಣಕಾಸು ಇಲಾಖೆ ಕಾರ್ಯದರ್ಶಿ, ಸಚಿವರನ್ನು ಭೇಟಿಯಾಗಿ ಮನವಿ ಮಾಡಿದ್ದೇವೆ. ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಪ್ರತಿಭಟನೆ ನಡೆಸಿದ್ದೇವೆ, ಆದರೂ ಯಾರೂ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಹಾಗಾಗಿ ಈ ಹೋರಾಟ ಅನಿವಾರ್ಯವಾಗಿದೆ ಎಂದು ಅವರು ತಿಳಿಸಿದರು. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಾವು ನಿವೃತ್ತಿ ಆದದ್ದು 7ನೇ ವೇತನ ಆಯೋಗದ ಅವಧಿಯಲ್ಲಿ. ನಮಗೆ ಕೊಟ್ಟದ್ದು ಹಿಂದಿನ 6ನೇ ವೇತನ ಅವಧಿಯಲ್ಲಿ ಪರಿಷ್ಕರಣೆ ವೇತನವನ್ನು ಕೊಟ್ಟಿದ್ದಾರೆ. ಡಿ ದರ್ಜೆಗೆ 8 ಲಕ್ಷದಿಂದ ಹಿಡಿದು ಎ ದರ್ಜೆಯವರೆಗೂ 23 ಲಕ್ಷದವರೆಗೂ ಒಂದು ತುಂಬಬಾರದ ಆರ್ಥಿಕ ನಷ್ಟವನ್ನು ಸರ್ಕಾರದವರು ಭರಿಸಿದ್ದಾರೆ. ಆದ್ದರಿಂದ ಆ ನಷ್ಟವನ್ನು ತುಂಬಿಕೊಡಬೇಕನ್ನೋ ಸಲುವಾಗಿ ಈ ಒಂದು ಅನಿರ್ದಿಷ್ಟವಾದ ಒಂದು ಹೋರಾಟವನ್ನು ಕೈಗೊಂಡಿದ್ದೇವೆ. ಇದಕ್ಕೆ ಮೂಲ ಕಾರಣ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರರು. ನಾನು ಮಾತೆತ್ತಿದರೆ ಅವರು ಸಾಮಾಜಿಕ ನ್ಯಾಯ ಅಂತಾರೆ. ಹಂಗಾರೆ ದುಡಿದ ದುಡ್ಡನ್ನು ಕೊಡದೇ ಇದ್ದರೆ ಅದು ಒಂದು ಸಾಮಾಜಿಕ ನ್ಯಾಯವೇ? ಅಥವಾ ನಿವೃತ್ತ ನೌಕರರು ಆ ಒಂದು ನಿಮ್ಮ ಸಾಮಾಜಿಕ ನ್ಯಾಯದ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೇ ಅನ್ನುವ ಪ್ರಶ್ನೆ ಭಾಳಷ್ಟು ಜನರನ್ನು ಕಾಡ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡಲೇ ನಮ್ಮ ಬೇಡಿಕೆಯನ್ನು ಒಂದು ಸಮಾಧಾನ ದೃಷ್ಟಿಯಿಂದ, ಸಾಮಾಜಿಕ ಹಿತದೃಷ್ಟಿಯಿಂದ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಅದನ್ನು ಒಂದು ವಿಚಾರಿಸಿ ನಮಗೆ ಕೂಡಲೇ ಈ ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾವು ಇನ್ನು ಮುಂದೆ ಜೈಲು ಬರೋ ಕಾರ್ಯಕ್ರಮ, ಉರುಳು ಸೇವೆ, ವಿಧಾನಸೌಧದ ಮುತ್ತಿಗೆ ಇಂಥ ಒಂದು ಹೋರಾಟಕ್ಕೆ ನಮಗೆ ತಾವು ದಾರಿ ಮಾಡಿಕೊಡಬಾರ್ದು. ಯಾಕೆ ಅಂತಂದರೆ ಈಗಾಗಲೇ 26,436 ಜನ ನೌಕರ ಬಂದವರು ಸಾಕಷ್ಟು ನೊಂದಿದ್ದಾರೆ. ಅವರ ಒಂದು ಇಳಿ ವಯಸ್ಸಿನಲ್ಲಿ ಹಿರಿಯ ಜೀವಿಗಳಿಗೆ ತಾವು ದಯಮಾಡಿ ಯಾವುದೇ ರೀತಿ ತೊಂದರೆ ಕೊಡದೇನೆ ಈ ಬೇಡಿಕೆಯನ್ನು ಈಡೇರಿಸಬೇಕು. ನಾವು ಮೈಸೂರು ಜಿಲ್ಲೆಯಿಂದ ಸುಮಾರು 900 ಮಂದಿ ಬಂದಿದ್ದೇವೆ. ವರ್ಣ ಕ್ಷೇತ್ರದಿಂದ, ಮಾನ್ಯ ಸಿದ್ದರಾಮಯ್ಯವರ ಕ್ಷೇತ್ರದಿಂದ 200 ಮಂದಿ ಬಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ, ನಮ್ಮ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ನಾವು ಅಣ್ಣಾಜಾರಿ ಅವ್ರ ಕಡೆಯಿಂದ ನಿಮ್ಗೆ ಹೇಳಿಸ್ಬೇಕೇ, ಸಂತೋಷ್ ಹೆಗ್ಡೆ ಅವ್ರ ಕಡೆಯಿಂದ ನಿಮ್ಗೆ ಹೇಳಿಸ್ಬೇಕೇ, ಅಥವಾ ಮಾನ್ಯ ಮಠಾಧಿಪತಿಗಳ ಹತ್ರ ಹೋಗಿ ನಾವು ಬೇಡ್ಕೋಬೇಕೇ ಸಿದ್ದರಾಮಯ್ಯವ್ರಿಗೆ ಹೇಳಿ ಅಂತ? ನಮ್ಮ ಕೂಲಿಯನ್ನು ಕೊಡಲಿಕ್ಕೆ ನೀವು ಇಷ್ಟು ಸತಾಯಿಸ್ತಾ ಇದ್ದೀರಲ್ಲ, ಇಷ್ಟು ಅನ್ಯಾಯ ಮಾಡಿದಾರಲ್ಲ ಸರ್ಕಾರದಲ್ಲಿ. ನಾವು ಸೇವಕರಾಗಿ 30-40 ವರ್ಷ ಸರ್ಕಾರ ಸೇವೆ ಮಾಡಿಲ್ಲವೇ? ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ, ನಮ್ಮ ಕೂಲಿಯನ್ನು ಇಟ್ಕೋಬೇಡಿ. ನೀವು ಸಂವಿಧಾನವನ್ನು ಬಲ್ಲವರು, ಸಂವಿಧಾನ ಪ್ರಕಾರವಾಗಿ ರಾಜ್ಯ ಆಡಳಿತವನ್ನು ಮಾಡ್ತಾಯಿದ್ದೀರಿ. ಮತ್ತು ನೀವು ಒಬ್ಬರು ಆರ್ಥಿಕ ತಜ್ಞರು, ನೀವು ನ್ಯಾಯವಾದಿಗಳು, ನ್ಯಾಯಯುತವಾದಂಥ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡುವಂಥ ಅಧಿಕಾರರು. ದಯಮಾಡಿ ನಾವು ಮೈಸೂರು ಜಿಲ್ಲೆಯಿಂದ ನಮ್ಮ ವೇದಿಕೆಯ ರಾಜ್ಯ ಸಂಚಾಲಕರ ಒಂದು ಎಲ್ಲ ತಂಡ ನಾವು ಮನವಿ ಮಾಡ್ತಾ ಇದ್ದೇವೆ, ನಮ್ಮನ್ನು ಕಾಡಿಸ್ಬೇಡಿ, ಇಲ್ಲಿ ಮಲಗಿಸ್ಬೇಡಿ. ನಾಳೆಯಿಂದ ನಾವು ಇವತ್ತು ನಿವೃತ್ತಿ ನೌಕರರು ಮಾತ್ರ ಬಂದಿದ್ದೇವೆ. ನಾಳೆಯಿಂದ ನಮ್ಮ ಕುಟುಂಬ ವರ್ಗ ಎಲ್ಲ ಬಂದು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ. ದಯಮಾಡಿ ನಮ್ಮ ಬೇಡಿಕೆಯನ್ನು ದಯಮಾಡಿ ನೀವು ತಿಳ್ಕೊಂಡು ಈ ದಿನವೇ ನಮ್ಮನ್ನು ವೇದಿಕೆ ಸಂಚಾಲಕರನ್ನ ಕರೆದು ದಯಮಾಡಿ ಇವತ್ತು ನಮಗೆ ಮನೆಗೆ ಕಳಿಸ್ಕೊಡ್ಬೇಕು, ಇವತ್ತೇ ಸಾಲ್ವ್ ಮಾಡಬೇಕು, ನಮ್ಮ ಸಮಸ್ಯೆಗೆ ಒಂದು ಅಂತಿಮ ರೂಪವನ್ನು ಇವತ್ತು ಕೊಡಬೇಕು ಅಂತ ಇಡೀ ನಮ್ಮ ರಾಜ್ಯದ ವೇದಿಕೆ ಪರವಾಗಿ, ಮೈಸೂರು ಜಿಲ್ಲೆಯ ವರ್ಣಕ್ಷೇತ್ರದ ಪರವಾಗಿ, ಮೈಸೂರು ಜಿಲ್ಲೆಯ ಪರವಾಗಿ 27,500 ಜನ ನೌಕರರ ಪರವಾಗಿ, ಅವರ ಕುಟುಂಬರ ಪರವಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೇವೆ. ದಯಮಾಡಿ ಇವತ್ತೇ ತಾವು ಈ ಒಂದು ವೇದಿಕೆಗೆ ಬಂದು ತಾವು ಬಂದು ನ್ಯಾಯವಾದಿಗಳು, ನೀವು ಸಮಾಜ ಪ್ರಜ್ಞರು,
ಆದಿಕ ತಜ್ಞರು ದಯಮಾಡಿ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಿ ಇವತ್ತೇ ಬಗೆಹರಿಸ್ಕೊಡ್ತೀರಿ. ನಮ್ಮ ಹಿರಿಯ ನಾಗರಿಕರಿಗೆ ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆಗಾರರಾಗ್ತೀರಿ. ಆಗಸ್ಟ್ ತಿಂಗಳಲ್ಲಿ ಸರ್ಕಾರ 7ನೇ ವೇತನವನ್ನು ಬಿಡುಗಡೆ ಮಾಡಿತ್ತು. ಅವತ್ತಿನಿಂದನೇ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ನಾವು ಹೋರಾಟವನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮನವಿಯನ್ನು ಕೊಟ್ಟರೆ ಅದಕ್ಕೆ ಯಾವುದೋ ಉತ್ತರನೂ ಇವತ್ತು ಬಂದಿಲ್ಲ. ಅದಾದ ನಂತರ ತಹಶೀಲ್ದಾರಿಂದ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಯಿಂದ ಕೊಟ್ಟಿದ್ದೀವಿ, ಉಪವಿಭಾಗಾಧಿಕಾರಿಯಿಂದ ಕೊಟ್ಟಿದ್ದೀವಿ, ಮಾನ್ಯ ಮುಖ್ಯ ಕಾರ್ಯದರ್ಶಿಯವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಶಾಸಕರಿಂದ ಕೊಟ್ಟಿದ್ದೀವಿ, ಮಂತ್ರಿಗಳಿಂದ ಕೊಟ್ಟಿದ್ದೀವಿ, MLCಗಳಿಂದ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಕೊಟ್ಟರೂ ಸಹ ಇವತ್ತಿನವರೆಗೆ ಸರ್ಕಾರ ಕಾಣ್ತಾ ಇರೋದಿಲ್ಲ. ಕೊನೆಯದಾಗಿ ನಾವು ರಥಯಾತ್ರೆ ಅಂತ ಮಾಡಿದ್ವಿ. ಬೆಳಗಾಂನಿಂದ ಬೆಂಗಳೂರವರೆಗೆ ರಥಯಾತ್ರೆ ಅಂತ ಬಂದಂಥ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಪಡೆದುಬಿಟ್ಟು ಅದರಲ್ಲಿ 26,000 ಜನ ಅಂಕಿಅಂಶವನ್ನು ಓದಿ, ನೀವು 26,000 ಇದ್ದೀರಾ, ಬರ್ರಿ ಬೆಳಗಾಮಿಗೆ, ನೀವು ನೋಡಿಬಿಟ್ಟು ನಾನು ಕೊಡ್ತೀನಿ ಅಂದರೆ ನೀವು 26,000 ಒಟ್ಟಿಲ್ಲ ಅಂತಂದು ತಿಳ್ಕೊಂಡಿದ್ರು. ನಾವು 8ನೇ ತಾರೀಕು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀವಿ. 10ನೇ ತಾರೀಕು ನಾವೆಲ್ಲ ನಮ್ಮ ನೌಕರ ವರ್ಗದವ್ರಿಗೆ ಹೇಳಿದಾಗ ಅವ್ರು ಹೆಂಗೆ ಬಂದರು ಅಂದರೆ 23,000 ಜನ ಬೆಳಗಾವಿಗೆ ಬಂದರು. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದುಬಿಟ್ಟು ಬನ್ನಿ ನಿವೃತ್ತಿ ಅಂತಂದು ಕರೆದು ಮಾತಾಡಿ, ಈ ಬೆಂಗಳೂರಿಗೆ ಹೋದ ತಕ್ಷಣ ನಾನೊಂದು ಸಭೆಯನ್ನು ಮಾಡ್ತೇನೆ, ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಅನ್ನೋ ಮಾತು ಹೇಳಿ ಇವತ್ತಿನವರೆಗೆ ಜಾಣಕೂಡ ನಡೆಯನ್ನು ನಡೀತಾ ಇದ್ದಾರೆ ಅವರು. ನಾನು ಹೇಳಿದ್ದೀನಿ ಅಂತಕ್ಕಂಥ ಒಂದು ಮನಸ್ಸು ಅವರಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನಾವು ಅದನ್ನು ಯಾವುದನ್ನು ಪ್ರಶ್ನೆ ಮಾಡೋಕ್ಕೆ ತಯಾರಿಲ್ಲ. ನಮಗೆ ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ಸರಿಯಾಗಿ ನಮಗೆ DCRG ಕಮಿಟೇಷನನ್ನು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಗಟ್ಟಿಯಾದ ನಿರ್ಧಾರ ಮಾಡಿ ಇಲ್ಲಿ ಅನಿರ್ದಿಷ್ಟ ಒಂದು ಹೋರಾಟವನ್ನು ನಾವು ಆರಂಭ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮಗೆ ಇಲ್ಲ ಕೊಡಬೇಕು, ಕೊಡೋಕ್ಕಾಗದೆ ಹೋದರೆ ಯಾಕೆ ಕೊಡಲ್ಲ ಅನ್ನೋದನ್ನು ಈ ವೇದಿಕೆಯಲ್ಲಿ ಉತ್ತರ ಕೊಡ್ಬೇಕು. ಅವ್ರು ಕೊಡೋಕ್ಕೆ ತಯಾರಿಲ್ಲ. ಯಾಕೆ ಕೊಡಲ್ಲ ಅಂತಂದು ಹೇಳಿದ್ರೆ ಡಾಕ್ಟರ್ ಸುಧಾಕರ್ ಏನು ಆಯೋಗದ ಅಧ್ಯಕ್ಷರಿದ್ದಾರೆ, 1/7/22ರಿಂದನೇ ಇವರಿಗೆ ನಿವೃತ್ತರಿಗೆ ಸೌಲಭ್ಯವನ್ನು ಕೊಡಬೇಕು 7ನೇ ವೇತನದ್ದು ಅಂತ ಹೇಳಿದ್ದಾರೆ. ಆದರೆ ಇವರು 1/8/24 ಕೊಟ್ಟಿದ್ದಾರೆ. ಈ 25 ತಿಂಗಳ ಅವಧಿಯ ನೌಕರರಿಗೆ ಅನ್ಯಾಯ ಮಾಡಿರೋದನ್ನು ನಾವು ಈಗಾಗಲೇ ಜನರ ಮುಂದೆ ಹೋಗಿದ್ದೀವಿ. ಜನನೂ ನಮಗೆ ಬೆಂಬಲ ಇದೆ, ಮಾಧ್ಯಮದವರು ಅತಿ ಹೆಚ್ಚಾಗಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಧ್ಯಮದಲ್ಲೇ ನಮ್ಮ ವಿಚಾರವಾಗಿ ಸರ್ಕಾರಕ್ಕೆ ಹೋಗಿದೆ, ಗಣನೆಯಾಗಿ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು 1/7/22ರಿಂದ 31/7/24 ಅವಧಿ ಒಳಗಡೆ ನಿವೃತ್ತರಾಗಿರ್ತಕ್ಕಂಥ ನಿವೃತ್ತ ನೌಕರ ಅಧಿಕಾರಿಗಳಿಗೆ ನಿವೃತ್ತಿ ಸೌಲಭ್ಯವನ್ನು 7ನೇ ವೇತನಕ್ಕೆ ಕೊಡಬೇಕು. ಕೊಡದೆ ಹೋದರೆ ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಈ ಹೋರಾಟವನ್ನು ಆರಂಭ ಮಾಡಿ ಈ DCRG ಕಮಿಟೇಷನ್ನು ಎಲ್ಲವನ್ನು ನಮಗೆ ಬರದಾಗಿ ಮಾಡಿದ್ದಾರೆ. ನಾವು ಇಡೀ ಸಂಬಳದಲ್ಲಿ ನಮ್ಮ ಜೀವನ, ನಮ್ಮ ಮಕ್ಕಳು ಎಲ್ಲ ಅಂತ ನಾವು ಇದನ್ನು ಮಾಡ್ಕೊಂತ ಬಂದಿದ್ದೀವಿ. ಇವತ್ತು ಕೊನೆ ಹಂತದಲ್ಲಿ ನಮಗೆ ಬರೋದಂದ್ರೆ ಕಮಿಟೇಷನ್ ಒಂದು ಬರುತ್ತೆ, DCRG ಅಂತ ಬರ್ತೈತೆ. ನಾವು ಈ DCRG ಕಮಿಟೇಷನ್ ಏನಿದೆ ಅಲ್ಲ ಮೇಡಮ್, ಇದ್ರ ಮೇಲೆ ಏನಾದ್ರೂ ಒಂದು ಸಣ್ಣ ಜಾಗ ತಗೊಂಡು ಮನೆ ಕಟ್ಟೋಣ ಅಂತಂದೇಳಿ ನಾವು ಮಾಡಿದ್ವಿ ಮೇಡಮ್. ಆದರೆ ಇವತ್ತಿಗೆ ನಾವು 6ನೇ ವೇತನದಲ್ಲಿ ಇದನ್ನು ಕೊಟ್ಟಿರೋದ್ರಿಂದ ನಮಗೆ ಇವತ್ತಿಗೆ DCRG ಬರ್ತಾ ಇಲ್ಲ, ಕಮಿಟೇಷನ್ ಇಲ್ಲ. ಇವತ್ತು ನಾವು ಯಾವುದೋ ಒಂದು ಸಣ್ಣ ಜಾಗ ತಗೊಳಕ್ಕಾಗ್ತಾ ಇಲ್ಲ. ಇವತ್ತಿಗೆ 4,000 ರೂಪಾಯಿ ಕೊಟ್ಟು ನಾನು ಬಾಡಿಗೆ ಮನೆಯಲ್ಲಿದ್ದೀನಿ ಮೇಡಮ್. ಬೆಳಗಾವಿ ಜಿಲ್ಲೆಗೂ ನಾನು ಸ್ಟ್ರೈಕಿಗೆ ಹೋಗಿದ್ದೀನಿ. ಪ್ರತಿ ಎಲ್ಲೇ ನಡೀತಿತ್ತು ಅಲ್ಲಿ ಪ್ರತಿಯೊಂದು ನಾವು ಒಂದೇ ಬೇಡಿಕೆ ನಮ್ಮದು. ಈ ಕೊನೆ ಹಂತದಲ್ಲಿ ನನ್ನ ಹೆಂಡ್ತಿಗೂ ನನ್ನ ಮಕ್ಕಳಿಗೆ ಹೇಳಿರೋದು ಒಂದೇ, ಈ DCRG ಕಮಿಟೇಷನ್ ಬಂದರೆ ಇದರಲ್ಲಿ ಒಂದು ಜಾಗ ತಗೊಂಡು ಒಂದು ಸಣ್ಣ ಮನೆ ಕಟ್ಸೋಣ ಅಂತ ಹೇಳಿದ್ವಿ ಮೇಡಮ್. ಬಟ್ ಈಗ 6ನೇ ವೇತನದಲ್ಲಿ ಆಗಿರೋದ್ರಿಂದ ನಮಗೆಲ್ಲ ಅನ್ಯಾಯ ಆಗಿರೋದ್ರಿಂದ DCRGನೂ ಕಾಟ ಬರ್ತಾ ಇದೆ. ಕಮಿಟೇಷನ್ ನಾನು ಇವತ್ತು ಒಂದು ಜಾಗ ತಗೊಳಕ್ಕಾಗಲ್ಲ, ಒಂದು ಮನೆ ತಗೊಳಕ್ಕಾಗಲ್ಲ, ಮಕ್ಕಳನ್ನ ಓದ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾನೊಬ್ಬ ಹೈಸ್ಕೂಲ್ ಟೀಚರ್ ಆಗಿ ಇವತ್ತು ನನ್ನ ಹೆಂಡ್ತಿ ಮಕ್ಕಳಿಗೆ ನಾನು ಹೇಳ್ಕೊಳ್ಳೋದು ಭಾಳ ಕಷ್ಟ ಆಗಿದೆ ಮೇಡಮ್. ಏನ್ ನೀನ್ ಸಾಧನೆ ಮಾಡಿದೆ ಅಂತ ಕೇಳ್ತಾ ಇದ್ದಾಳೆ. ಕೊನೆ ಹಂತದಲ್ಲಿ ಆದ್ರೂ ನಾನು ನಿನಗೆ ಮನೆ ಕಟ್ಸಿಕೊಡ್ತೀನಿ ಅನ್ನೋ ಒಂದು ಭರವಸೆ ನಾನು ಹೆಂಡ್ತಿ ಕೊಟ್ಟಿದ್ದೆ. ನಾನು ಕೊಡ್ತಕ್ಕಂಥ ಆರ್ಥಿಕ ಸೌಲಭ್ಯದಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಿರುವುದಕ್ಕಾಗಿ ಇವತ್ತು ಏನಿಲ್ಲ ಮೇಡಮ್, ಈ ಒಂದು 20,000 ರೂಪಾಯಿ ಬರ್ತದೆ ಹುಟ್ಟು ಹಾಕಿ ಏನೋ DCRG ಕಮಿಟೇಷನ್ ಏನಾದ್ರು ಕೊಟ್ಟಿದ್ರೆ ಅದ್ರಾಗ ಏನೋ ಒಂದು ಜಾಗ ಮಾಡ್ಕೊಂಡಿರೋಣ ಅಂತ ನೌಕರು ಸುಮ್ಮನೆ ಇಸ್ತ್ರಿ ಹಾಕಿ ಬಂದಿವಿ ಮೇಡಮ್. ಏನಿಲ್ಲ ನಮ್ದು ಸಮಿತಿಯನ್ನು ರಚನೆ ಮಾಡಿಕೊಂಡು ಹಿಂಗ್ ಬರಕ್ ಬಸ್ ಚಾರ್ಜ್ಗೆ ಸಾಕಷ್ಟೇ. ನಮಗೆ ಆಗಿರ್ತಕ್ಕಂಥ ಇಲ್ಲದಪ್ಪ ಏನಾರ ಇವತ್ತು ನೋಡ್ರಿ ನಾವು ಮೇಷ್ಟ್ರಾಗಿದ್ದೀವಲ್ಲ ಮೇಡಮ್, ಈ ಬೇರೆ ಕೆಲಸ ಗುಮಾಸ್ಗೆ ಅಂತವೆಲ್ಲ ಮಾಡಕ್ ಹೊಂಟಿದ್ವಿ. 23,000 ರೂಪಾಯಿ ಹಳೆ ವೇತನದಲ್ಲಿ ನಮಗೆ ಇರೋದು. ಟೋಟಲಿ 23,000 ನನ್ನ ಮಕ್ಕಳು ಓದಿಸ್ತೀಯಾ, ನನ್ನ ಮನೆ ಬಾಡಿಗೆ ಕಟ್ತೀಯಾ, ಕರೆಂಟ್ ಬಿಲ್ ಕಟ್ತೀಯಾ, ಏನೇನು ಮಾಡಬೇಕು ಹೇಳ್ರಿ. ತಮ್ಮ ಆರ್ಥಿಕ ನಷ್ಟದ ಬಗ್ಗೆ
ಯಾವ ರೀತಿ ನಮ್ಮ ಜೀವನ ಮಾಡಬೇಕು ನೀವು ಹೇಳ್ಬಿಡ್ರಿ ಮೇಡಮ್. ಮೇಡಮ್ ನಾವು ಇವರಿಗೆ ನಾವು ಯಾವುದು ಕೇಳ್ತಾ ಇಲ್ಲ ಮೇಡಮ್, ನಮಗೆ ಕೊಡಬೇಕಾದ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನನಗೇನು 7ನೇ ವೇತನ ನಮ್ಗೆ ಅನ್ಯಾಯ ಆಗಿದೆಲ್ಲ, ಆ ಅನ್ಯಾಯವನ್ನು ಬಗೆಹರಿಸ್ರಿ. ನನ್ನ ಒಂದು ಹೆಂಡ್ತಿಗೆ ಏನು ಭರವಸೆ ಕೊಟ್ಟಿನೋ, ನಿನ್ನ ಕಮಿಟೇಷನ್ನು DCRG ಬರುತ್ತೋ ಆದರೆ ನಿನಗೆ ಒಂದು ಮನೆ ಕಟ್ಸಿಕೊಡ್ತೀನಿ ಅಂತ ಏನು ಭರವಸೆ ಕೊಟ್ಟಿನಲ್ಲ, ಅದು ನನಗೆ ಈಡೇರ್ಬೇಕು. ನಾನೇನು ಇವ್ರದ್ದು ಇದನ್ನು ಕೇಳ್ತಾ ಇಲ್ಲ, ನನಗೆ ಬರ್ಬೇಕಾದ ದುಡ್ಡನ್ನು ಕೊಡಿ, ನನಗೆ ಬರ್ಬೇಕಾದ ದುಡ್ಡನ್ನು ನನಗೆ ಕೊಡಿ ಅಂತ ದಯಮಾಡಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನೆ ಮಾಡಿ ಕೊಡ್ತೀನಿ. ಈ ಪತ್ರಕರ್ತರಂತೂ ನಾನು ಕೈ ಮುಗಿದು ಕೇಳ್ತೀನಿ, ನಮಗೆ ನಮ್ಮ ಬಗ್ಗೆ ನೀವು ಗಮನ ಕೊಡ್ರಿ. ನಮ್ಮನ್ನು ಈಗ ನಾವು ನಿವೃತ್ತ ನೌಕರರು ಮೇಡಮ್, ನಿವೃತ್ತ, ನಮಗೆ 60 ವರ್ಷ ಅಲ್ಲೇ ತಡೆದು ಬಿಟ್ಟಿವಿ. ನಾವಲ್ಲೇ ಆ ಕಡೆ ಎಲ್ಲರು ಈ ಕಡೆ ಎಲ್ಲರಲ್ಲ. ಈಗ ನಾವು ಏನಾದ್ರೂ ನನ್ನ ಹೆಂಡ್ತಿನೋ ಹಂಗೆ ಕೈ ಬಿಟ್ಟು ಹೋದ್ರೂ ಯಾರು ಹೆಂಗಿಲ್ಲ. ಮೊನ್ನೆ ಒಬ್ರು ನಮ್ಮವ್ರು ಹಿಂಗೆ ಏನು ಕೊಡೋದಿಲ್ಲ ಅಂತಂದಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತು ಸೀದಾ. ಏನ್ ಮಾಡ್ತೀವಿ, ಹೆಂಡ್ತಿ ಏನ್ ಮಾಡ್ಬೇಕು, ಮಕ್ಳು ಏನ್ ಮಾಡ್ಬೇಕು, ಅದಕ್ಕೆ ದಯಮಾಡಿ ಹೇಳ್ತಾ ಇದೀವಿ, ನಮಗೆ ಇದು ಸಿಗಬೇಕು. DCRG ಮತ್ತು ಕಾಂಪಿಟೇಷನ್ ನಮಗೆ ಬರ್ಬೇಕು ಮೇಡಮ್ ಅಷ್ಟೇ. ನಾವು ದುಡಿದಿರ್ತಕ್ಕಂಥ ದುಡ್ಡನ್ನು ನಾವು ಕೇಳ್ತಾ ಇದ್ದೇವೆ. 1/7/22ರಿಂದ 31/7/24 ಅವಧಿಯಲ್ಲಿ ನಾವೇನು ನಿವೃತ್ತರಾಗಿದ್ದೇವೆ, ನಮಗೆ ಹಳೆಯ ವೇತನ ಆಯೋಗದ ಪ್ರಕಾರ 6ನೇ ವೇತನ ಆಯೋಗದ ಪ್ರಕಾರ DCRG ಕಾಂಪಿಟೇಷನ್ EL ಕೊಟ್ಟಿದ್ದಾರೆ. ಅದನ್ನು ಹೊಸ ವೇತನ ಆಯೋಗದ ಪ್ರಕಾರ ಕೊಡಬೇಕು ಅನ್ನುವಂಥದ್ದು ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳಿಗೆ ನಾವೀಗ ಆಗ್ರಹಿಸ್ತಾ ಇರೋದೇನೆಂದರೆ, ನೀವು ಕೊಟ್ಟ ಮಾತಿಗೆ ನಾವು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮನ್ನೆಲ್ಲ ಮಾತುಕತೆಗೆ ಆಹ್ವಾನಿಸಿ ನೀವು ಹೇಳಿದ್ರಿ, ಚಳಿಗಾಲದ ಅಧಿವೇಶನದ ನಂತರ ನಿಮ್ಮನ್ನೆಲ್ಲ ಕರೆದು ಚರ್ಚಿಸಿ ಒಂದು ತೀರ್ಮಾನ ಮಾಡೋಣ ಅಂತ ಹೇಳಿ ನಾವು ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಅಣ್ಣವರು ಮತ್ತು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಯುತ PC ಜಾಫರ್ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಮುಖ್ಯಮಂತ್ರಿಗಳು ನಮಗೆ ಮಾತಾಡಿದರು. ಆದರೆ ಈಗಾಗಲೇ 2-3 ತಿಂಗಳು ಗತಿಸ್ತಾ ಬಂತು. ನಮ್ಮನ್ನು ಪುನಃ ನೀವು ಯಾವುದೇ ಸಭೆ ಸಮಾರಂಭ ಏನು ಮಾತಾಡಲಿಲ್ಲ, ಕರೀಲಿಲ್ಲ ನಮಗೆ. ಆದ್ದರಿಂದ ನೀವುಗಳು ಇದೇ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಒಂದು ಮುಖ್ಯಮಂತ್ರಿಗಳು ನಮ್ಮ ಸ್ಥಳಕ್ಕೇ ಬಂದು ನಮಗೆ ಪರಿಷ್ಕೃತ ಆದೇಶವನ್ನು ಹೊರಡಿಸಬೇಕು. ಅಲ್ಲಿವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ. ನಮ್ಮ ಮನವಿ ಹೋರಾಟ ಅನಿರ್ದಿಷ್ಟಾವಧಿವರೆಗೂ ಇದೆ. ಮುಖ್ಯಮಂತ್ರಿಗಳೇ ನಮ್ಮ ಗಮನವನ್ನು ಹರಿಸಬೇಕು ನಮ್ಮ ಕಡೆ ಅಂತ ಹೇಳ್ತಾ ನಮ್ಮ ಅಹವಾಲನ್ನು ಕೇಳಬೇಕು. ಯಾಕಂದರೆ ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಈ ನಾಡಿನ ಮತದಾರ ಪ್ರಭುಗಳು ಅಲ್ಲವೇ? ಈ ನಾಡಿನ ಈ ನಾಗರಿಕರಲ್ಲವೇ? ಈ ನಾಡಿನ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಯಾಂಗದಲ್ಲಿ ದುಡಿದವರಲ್ಲವೇ? ಆದ್ದರಿಂದ ನಾವು ಮತದಾರ ಪ್ರಭುಗಳಾಗಿದ್ದು ಈ ನಾಡಿನ ನಾಗರಿಕರಾಗಿದ್ದು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ನಮ್ಮ ಬೇಡಿಕೆ, ನಮ್ಮ ಹಕ್ಕು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು, ನ್ಯಾಯಯುತವಾಗಿರ್ತಕ್ಕಂಥದ್ದು, ನ್ಯಾಯೋಚಿತವಾಗಿರ್ತಕ್ಕಂಥದ್ದು. ಇದಕ್ಕೆ ಅನೇಕ ಪ್ರಮುಖ ಮಠಾಧೀಶರು ಮತ್ತು ಅಣ್ಣಾ ಹಜಾರೆಯವರು, ಶ್ರೀಯುತ ಸಂತೋಷ್ ಹೆಗಡೆಯವರು ನಮಗೆ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅವರ ಒಂದು ಬೆಂಬಲದೊಂದಿಗೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಮುಖ್ಯಮಂತ್ರಿಗಳು ಭರವಸೆ ಇದೆ, ಅವರು ಈಡೇರಿಸಬೇಕು. ಈಡೇರಿಸದಿದ್ದರೆ ಇಲ್ಲಿವರೆಗೂ ನಾವು 7 ತಿಂಗಳಿಂದ ಶಾಂತಿಯುತ ಹೋರಾಟವನ್ನು ಮಾಡಿದ್ದೇವೆ. ನಾಳೆಯಿಂದ ಉಗ್ರ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಅನ್ನೋದನ್ನು ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.